ಸೂರ್ಯ, ನಿತ್ಯ, ಮೇಕಪ್ ಮಲ್ಲಿಕಾ, ಅಣ್ಣಾಚಿ, ಡಾಕ್ಟರ್ ಹೂ, ವರ್ಜಿನ್ ಪವನ್. ಏನಿದು ಏನೇನೋ ಹೆಸರುಗಳನ್ನ ಹೇಳ್ತೇನೆ ಮಂಜುಗೌಡ ಅಂತ ಅನ್ಕೋಬೇಡಿ. ಇದು ಇವತ್ತು ನಾನು ನೋಡಿಕೊಂಡು ಬಂದಂತಹ ಪೌಡರ್ ಚಿತ್ರದ ಸಿನಿಮಾದಲ್ಲಿರುವ ಕ್ಯಾರೆಕ್ಟರ್ಗಳ ನೇಮ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಶುಕ್ರವಾರ ಹಿಂದಿನಂತೆ ಇವತ್ತು ಕೂಡ ಒಂದು ಸಿನಿಮಾನ ನೋಡ್ಕೊಂಡ್ ಬಂದೆ. ಆ ಸಿನಿಮಾ ಯಾವ್ದಪ್ಪ ಅಂತಂದ್ರೆ ದಿಗಂತ್, ಧನ್ಯಾರಾಮ್, ಶರ್ಮಿಳಾ ಮಾಂಡ್ರೆ, ರಂಗಾಯಣ ರಘು, ಗೋಪಾಲ್ ಕೃಷ್ಣ ದೇಶಪಾಂಡೆ, ನಾಗಭೂಷಣ್ ಈ ಎಲ್ಲ ಕಲಾವಿದರು ನಟಿಸಿರುವಂತಹ ಒಂದು ಅದ್ಭುತ ಸಿನಿಮಾ ಅಂತಾನೆ ಹೇಳಬೇಕು, ಪೌಡರ್. ಈ ಎಲ್ಲಾ ಕಲಾವಿದರು ನಟಿಸಿರುವಂತಹ ಅದ್ಭುತ ಸಿನಿಮಾ ಪೌಡರ್ ಸಿನಿಮಾವನ್ನು ನೋಡ್ಕೊಂಡ್ಬಿಟ್ಟು ಬಂದೆ. ಈ ಸಿನಿಮಾ ಈ ಎಲ್ಲಾ ಕಲಾವಿದರ ಹೆಸರನ್ನ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುವಂತಹ ಸಿನಿಮಾ ಆಗಿರುತ್ತೆ ಪಕ್ಕ ಅಂತ. ಈ ಸಿನಿಮಾದಲ್ಲಿ ಇರುವ ಎಲ್ಲಾ ಕ್ಯಾರೆಕ್ಟರ್ಗಳು, ಅದರಲ್ಲೂ ಈ ಸಿನಿಮಾದಲ್ಲಿ ಇರುವಂತಹ ಕಾಮಿಡಿ, ಈ ಕ್ಯಾರೆಕ್ಟರ್ಗಳು ಮಾಡಿರುವಂತಹ ಕಾಮಿಡಿ, ರಂಗಾಯಣ ರಘು ಅವರಾಗಿರ್ಬೋದು, ದಿಗಂತ್ ಅವರಾಗಿರ್ಬೋದು, ಧನ್ಯಾರಾಮ್ ಅವರಾಗಿರ್ಬೋದು, ನಾಗಭೂಷಣ್ ಆಗಿರ್ಬೋದು, ಈ ಎಲ್ಲಾ ಕ್ಯಾರೆಕ್ಟರ್ಗಳು ಈ ಹಿಂದೆ ಮಾಡಿರದೇ ಇರುವಂತಹ ಒಂದು ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅಂದ್ರೆ ತಪ್ಪಾಗಲ್ಲ. ಹೆಂಗಿದೆ ಸೆಟಪ್? ನಾನು ಸೆಟಪ್ ಇಟ್ಕೊಂಡಿಲ್ಲ. ನಾನು ಇದುವರೆಗೂ ಸಾಕಷ್ಟು ಹಾಸ್ಯಮಯ ಸಿನಿಮಾಗಳನ್ನ ನೋಡಿದ್ದೀನಿ, ಕಾಮಿಡಿ ಸಿನಿಮಾಗಳನ್ನ, ಕಾಮಿಡಿ ಎಂಟರ್ಟೈನ್ ಇರುವಂತಹ ಸಿನಿಮಾಗಳನ್ನ ನೋಡಿದ್ದೀನಿ, ಕಾಮಿಡಿ ಎಂಟರ್ಟೈನ್ ಜೊತೆಗೆ ಥ್ರಿಲ್ಲರ್ ಇರುವಂತಹ ಸಿನಿಮಾಗಳನ್ನ ನೋಡಿದ್ದೀನಿ. ಈ ಸಿನಿಮಾ ಆ ಎಲ್ಲಾ ಸಿನಿಮಾಗಳಿಗಿಂತ ಒಂದು ವಿಭಿನ್ನ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಈ ಸಿನಿಮಾದ ಆರಂಭದಲ್ಲೇ ಹೇಳ್ತಾರೆ, ಏನೇನಿಂದನೂ ಕಿಕ್ ಪಡ್ಕೊಳ್ಳೋದನ್ನ ಬಿಟ್ಟು ಪೌಡರ್ ಸಿನಿಮಾ ನೋಡಿ ಕಿಕ್ ಬರ್ಸ್ಕೊಳ್ಳಿ ಅಂತ. ಆ ಕಿಕ್ಗೆ ಸಂಬಂಧಪಟ್ಟಂತಹ ಒಂದು ಸಿನಿಮಾ ಈ ಪೌಡರ್ ಸಿನಿಮಾ. ದಿಗಂತ್ ಅವರು ಎಂದಿನಂತೆ ಈ ಹಿಂದೆ ಮಾಡಿಕೊಂಡು ಬಂದಂತಹ ಪಾತ್ರಗಳು ಸಾಕಷ್ಟು ಜನರಿಗೆ ಇಷ್ಟವಾಗಿವೆ. ಜನರನ್ನ ನಗಿಸುವ ದೃಷ್ಟಿನಲ್ಲಿ ಅವರು ಮಾಡಿರುವಂತಹ ಸಿನಿಮಾಗಳು ಕೂಡ ಸಾಕಷ್ಟು ಸೂಪರ್ ಹಿಟ್ ಆಗಿದೆ. ಆದ್ರೆ ಈ ಸಿನಿಮಾದಲ್ಲಿ ದಿಗಂತ್ ಅವರು ಮಾಡಿರುವಂತಹ ಪಾತ್ರ ಪ್ರೇಕ್ಷಕನಿಗೆ ಕಚಗುಳಿ ಇಡೋದ್ರಲ್ಲಿ ಮಿಸ್ಸೇ ಇಲ್ಲ. ಹೆಸರು ಸೂರ್ಯ, ವಯಸ್ಸು ಮದುವೆ ವಯಸ್ಸು. ಈ ಚಿತ್ರ ಒಂದು ಮಿಡಲ್ ಕ್ಲಾಸ್ ಹುಡುಗ ಹುಡುಗಿಯ ಲವ್ ಸ್ಟೋರಿಯಿಂದ ಆರಂಭ ಆಗಿ ಹುಡುಗ ತುಂಬಾ ಬಡವ, ಹುಡುಗಿಗೆ ತುಂಬಾ ಶ್ರೀಮಂತ ಆಗುವಂತಹ ಆಸೆ ಇರುತ್ತೆ. ಆದ್ರೆ ಹುಡುಗ ದುಡ್ಡು ಮಾಡುವ ನಿಟ್ಟಿನಲ್ಲಿ ಗಮನವನ್ನ ಕೊಡ್ತಾ ಇರಲ್ಲ. ಹೆಂಗಾದ್ರೂ ಮಾಡಿ ದುಡ್ಡು ಮಾಡಿ ಕೋಟಿಗಳನ್ನೇ ಸಂಪಾದನೆ ಮಾಡಿ ಈ ಲೈಫಲ್ಲಿ ಸೆಟ್ಲ್ ಆಗೋಗ್ಬಿಡ್ಬೇಕಪ್ಪ ಅಂತ ಅನ್ಕೊಳ್ತಾ ಇರುವಾಗ್ಲೇ ಇವರ ಕೈಗೆ ಒಂದು ಪೌಡರ್ ಸಿಗುತ್ತೆ. ಆದ್ರೆ ಈ ಸಿನಿಮಾದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಅದು ಯಾವ ಪೌಡರ್ ಅಂತ ಅವರು ಹೇಳಲೇ ಇಲ್ಲ. ಆದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಪೌಡರ್ ಅಂತ. ಪೌಡರ್ಗಳಲ್ಲಿ ಸಾಕಷ್ಟು ವಿಧ ಇದೆ. ಮುಖಕ್ಕೆ ಹಚ್ಚೋ ಪೌಡ್ರು, ಗನ್ ಪೌಡ್ರು, ಕೇರಂ ಪೌಡ್ರು, ಸಾಕಷ್ಟು ಪೌಡರ್ಗಳಿದೆ. ಆದರೆ ಈ ಸಿನಿಮಾದಲ್ಲಿ ತೋರಿಸಿರುವ ಪೌಡರ್ ಬಂದು ನಶೆಗೆ ಸಂಬಂಧಪಟ್ಟಿರುವಂತಹ ಪೌಡರ್. ಈ ಪೌಡರು ಗ್ಯಾಂಗ್ಸ್ಟರ್ಗಳಿಂದ ಮಿಸ್ ಆಗಿ ದಿಗಂತ್ ಕೆಲಸ ಮಾಡ್ತಾ ಇರುವಂತಹ ಒಂದು ಶಾಪ್ನಲ್ಲಿ ಸಿಗುತ್ತೆ. ಗ್ಯಾಂಗ್ಸ್ಟರ್ಗಳಿಂದ ಮಿಸ್ ಆದಂತಹ ಆ ಪೌಡರ್ನ ವ್ಯಾಲ್ಯೂ ಹತ್ತಿರ 400 ಕೋಟಿ ರೂಪಾಯಿ ಆಗಿರುತ್ತೆ. ಆ 400 ಕೋಟಿ ರೂಪಾಯಿ ಪೌಡರನ್ನ ಇವರು ಮಾರಿ ನಾವು ಶ್ರೀಮಂತರ ಆಗಬೇಕು ಅಂತ ಹೊರಡ್ತಾರೆ. ಆದರೆ ಆ ಗ್ಯಾಂಗ್ಸ್ಟರ್ಗಳು ಆ ಪೌಡರನ್ನ ಹುಡುಕೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಕೊನೆಗೆ ಆ ಪೌಡರ್ ಅವ್ರ ಕೈ ಸೇರುತ್ತಾ ಅಥವಾ 40 ಕೋಟಿ ರೂಪಾಯಿ ದುಡ್ಡು ಹೀರೋಯಿನ್ ಕೈ ಸೇರುತ್ತಾ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇಷ್ಟು ಪೌಡರ್ಗೆ 4 ಕೋಟಿ 40 ಕರೋಡ್ 400 ಕೋಟಿ ಅದರಲ್ಲೂ ನಾನು ಆಗ್ಲೇ ಹೇಳ್ದಂಗೆ ಇದು ನಶೆಗೆ ಸಂಬಂಧಪಟ್ಟಂತಹ ಒಂದು ಸಿನಿಮಾ. ಅಂದ್ರೆ ನಶೆ ಅಂತಂದ್ರೆ ಆ ಪೌಡರ್ನ ತೆಗೆದುಕೊಂಡ್ರೆ ಆ ಪೌಡರ್ ಇಂಟೇಕ್ ಆದ್ರೆ ಮನುಷ್ಯನ ಬಾಡಿ ಒಳಗಡೆ ಹೋದ್ರೆ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗತ್ತೆ ಆ ಮನುಷ್ಯನ ದೇಹದಲ್ಲಿ, ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗತ್ತೆ ಅವನು ನೋಡುವ ವಿಷನ್ ನಲ್ಲಿ, ಯಾವೆಲ್ಲ ರೀತಿಯ ಬದಲಾವಣೆ ಆಗತ್ತೆ ಅವನು ಇರುವ ಪ್ರಪಂಚದಲ್ಲಿ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಹಾಸ್ಯಮಯವಾಗಿ ಕಟ್ಟಿಕೊಡೋದ್ರಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ ಅಂತಾನೆ ಹೇಳಬೇಕು. ನಾನು ಆಗ್ಲೇ ಹೇಳ್ದಂಗೆ ನಾನು ಇದುವರೆಗೂ ನೋಡಿರುವ ಸಾಕಷ್ಟು ಕಾಮಿಡಿ ಸಿನಿಮಾಗಳಲ್ಲಿ ಈ ಸಿನಿಮಾ ತುಂಬಾ ವಿಭಿನ್ನವಾಗಿ ನಿಲ್ಲುತ್ತೆ. ಕನ್ನಡದಲ್ಲಿ ಈ ತರಹದ ಒಂದು ಸಿನಿಮಾ ಇದುವರೆಗೂ ಕೂಡ ಬಂದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂತಂದ್ರೆ ಏನನ್ನೂ ಹೇಳದೆ ಒಂದು ಡಿಫ್ರೆಂಟ್ ಆಗಿರುವ ಕಾಮಿಡಿ ಜಾನರ್ ಅನ್ನ ಕನ್ನಡ ಪ್ರೇಕ್ಷಕರಿಗೆ ಪರಿಚಯಿಸುವ ದೃಷ್ಟಿಯಿಂದ ನಿರ್ದೇಶಕರು ಹಾಕಿರುವಂತಹ ಶ್ರಮ ಪೌಡರ್ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಅಂತ ಹೇಳಬೇಕು. ಇನ್ನ ಈ ಇಡೀ ಸಿನಿಮಾವನ್ನ ದಿಗಂತ್, ಧನ್ಯಾರಾಮ್ ಕುಮಾರ್, ರಂಗಾಯಣ ರಘು, ನಾಗಭೂಷಣ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಶರ್ಮಿಳಾ ಮಾಂಡ್ರೆ ಈ ಇಷ್ಟೂ ಜನ ಕಲಾವಿದರು ಆವರಿಸಿಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಶರ್ಮಿಳಾ ಮಾಂಡ್ರೆ ಅವರನ್ನ ಈ ಹಿಂದೆ ಸಾಕಷ್ಟು ತರಹದ ವಿಭಿನ್ನ ಪಾತ್ರಗಳಲ್ಲಿ ನೋಡಿದ್ರೆ, ಆದ್ರೆ ಈ ತರಹದ ಒಂದು ವಿಭಿನ್ನ ಪಾತ್ರದಲ್ಲಿ ಅವರನ್ನ ನೀವು ಈ ಹಿಂದಿನ ಯಾವ ಸಿನಿಮಾಗಳಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಬೋಲ್ಡ್ ಆಗಿ ಕಾಣಿಸಿಕೊಳ್ಳುವುದರ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಎನಿಸುವ ರೀತಿಯಲ್ಲಿ
ಸಾಹಸ ಪ್ರಧಾನ ದೃಶ್ಯಗಳಲ್ಲಿ ಅಂದರೆ ಫೈಟಿಂಗ್ ಸೀನ್ಸ್ಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವರ ಫೈಟಿಂಗ್ ಸ್ಕಿಲ್ ಅನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನಿಮಗೆ ಸಿನಿಮಾದಲ್ಲಿ ಇಷ್ಟ ಆಗತ್ತೆ. ಮನೆಯಲ್ಲಿ ಯಾವ ಟಾಲ್ಕಮ್ ಪೌಡರ್ ಯೂಸ್ ಮಾಡ್ತೀರಾ? ಇನ್ನು ರಂಗಾಯಣ ರಘು ಅವರು ಎಂದಿನಂತೆ ಅವರಿಗೆ ಯಾವುದೇ ಪಾತ್ರ ಕೊಟ್ಟರು ನೀರನ್ನ ಕುಡಿದಷ್ಟೇ ಸಲೀಸಾಗಿ ಅಭಿನಯಿಸೋದು ಅವರಿಗೆ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಅಂತ ಹೇಳಬೇಕು. ಅದೇ ತರಹ ಈ ಸಿನಿಮಾದಲ್ಲೂ ಕೂಡ ರಂಗಾಯಣ ರಘು ಅವರು ಸಾಕಷ್ಟು ನಗಿಸ್ತಾರೆ. ಇವರ ಜೊತೆಗೆ ಜೋಡಿಯಾಗಿರುವಂತಹ ಹುಲಿ ಕಾರ್ತಿಕ್ ಅವರು ಸಹ ಅವರಿಗೆ ಉತ್ತಮವಾದ ಸಾಥನ್ನ ನೀಡಿದ್ದಾರೆ ಅಂತ ಹೇಳಬೇಕು. ಇವರಿಬ್ಬರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅದ್ಭುತವಾಗಿ ವರ್ಕೌಟ್ ಆಗಿದೆ. ಕುಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ಕದಮಾರನು ತಂದು ಕೊಡುವೆನು, ಕಟ್ಟ ಕಡೆಗಿದು ಖಂಡಿತ. ಇದರ ಜೊತೆಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಅವರು ಮಾಡಿರುವಂತಹ ಕಾಮಿಡಿ ನಾನು ಸಾಕಷ್ಟು ನೋಡಿಲ್ಲ. ಹಿಂದೆ ಭೀಮಾ ಸಿನಿಮಾದಲ್ಲೂ ಕೂಡ ಅವರು ಅಭಿನಯವನ್ನು ಮಾಡಿದ್ರು. ಆ ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಇತ್ತು. ಆದರೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಬೇರೆ ಜಾನರ್ ಇರುವಂತಹ ರೋಲನ್ನು ಅವರು ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ಒಬ್ಬ ಸ್ಮಗ್ಲರ್ ಆಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವರು ಮುಸ್ಲಿಂ ಸ್ಮಗ್ಲರ್ ಪಾತ್ರವನ್ನ ಅವರು ನಿಭಾಯಿಸಿದ್ದಾರೆ. ಮುಸ್ಲಿಂ ಸ್ಮಗ್ಲರ್ ಪಾತ್ರವನ್ನ ಹಾಸ್ಯಾಸ್ಪದವಾಗಿ ನಿಭಾಯಿಸಿದ್ದಾರೆ ಅಂತಂದ್ರೆ, ಹಾಸ್ಯಮಯವಾಗಿ ನಿಭಾಯಿಸಿದ್ದಾರೆ ಅಂತಂದ್ರೆ ಅದು ಆ ಪಾತ್ರ ಎಷ್ಟರ ಮಟ್ಟಕ್ಕೆ ಜನರನ್ನ ನಗಿಸ್ಬೋದು ಅನ್ನೋದನ್ನ ನೀವು ಊಹೆ ಮಾಡಿಕೊಳ್ಳಬಹುದು. ಊಹೆ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪೌಡರ್ ಸಿನಿಮಾವನ್ನ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಈ ಕಡೆ ವೆಸ್ಟ್, ಅಲ್ಲಿ ಸುಲೇಮಾನ್ ಅಂತಿದ್ದಾನೆ. ನಿಮ್ಮಲ್ಲಿ ಬಾಸ್ ಯಾರು? ಇನ್ನ ನಾಗಭೂಷಣ್ ಸಹ ಎಲ್ಲಾ ಸಿನಿಮಾದಲ್ಲೂ ಕನ್ನಡ ಪ್ರೇಕ್ಷಕರಿಗೆ ಏನು ಕಚಗುಳಿ ಇಟ್ಟುಕೊಂಡು ಬರುವಂತಹ ಪಾತ್ರಗಳನ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ ಅವರು ಅದೇ ತರಹ ಯಶಸ್ವಿ ಆಗಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಓವರಾಲ್ ಪೌಡರ್ ಸಿನಿಮಾ ನೀವು ನೋಡಿರದೇ ಇರುವಂತಹ, ಇದುವರೆಗೂ ಕನ್ನಡದಲ್ಲಿ ನೋಡಿರದೇ ಇರುವಂತಹ ಒಂದು ಕೆಟಗರಿಯ ಹಾಸ್ಯ ಇರುವಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ಅನ್ಕೋತೀನಿ. ಒನ್ ಟೈಮ್ ವಾಚಬಲ್ ಮೂವಿ, ನಿಮಗೆ ಥಿಯೇಟರ್ನಲ್ಲಿ ಆರಂಭದಿಂದ ಅಂತ್ಯದವರೆಗೂ ನಿಮಗೆ ನಗಿಸ್ತಾ ಹೋಗುತ್ತೆ ಮೂವಿ ಅಂತ ಹೇಳ್ತಾ, ಒಟ್ಟಾರೆ ಇದಿಷ್ಟು ಪೌಡರ್ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದಷ್ಟು ಹೈಲೈಟ್ಸ್. ಯಾರೆಲ್ಲ ಈ ಸಿನಿಮಾವನ್ನ ನೋಡಬೇಕು ಅಂತ ಅನ್ಕೊಂಡಿದ್ರ ಮಿಸ್ ಮಾಡಬೇಡಿ. ಈಗಲೇ ಬುಕ್ ಮೈ ಶೋನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ, ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕರ್ಮ ಕಾಂಡನೆಲ್ಲ ನಾನ್ ನೋಡ್ತಾ ಇರೋದೇ ತಪ್ಪು, ನಿಮಗ್ ತೋರಿಸ್ತಾ ಇರೋದು ಇನ್ನೂ ದೊಡ್ಡ ತಪ್ಪು.